ಅದು ನಿಮ್ಗೆ ಫಸ್ಟು ನಿಮ್ಗೆ ಅರ್ಥ ಮಾಡ್ಕೊಡ್ರಿ, ಏನು ವಾಪಸ್ ತಗೊಂಡಿದ್ದಾರೆ ಗೊತ್ತಿದೆ ನಿಮಗೆ? ಏನೋ ವಾಪಸ್ ನಿಮ್ಗೆ ಹೇಳಿರ್ಬೇಕಲ್ಲ ಎಚ್ ಕೆ ಪಾಟೀಲ್ ನಿನ್ನ ಕ್ಯಾಬಿನೆಟ್ ಮುಗಿದ್ಮೇಲೆ ಬ್ರೀಫಿಂಗು ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಿಲೆಕ್ಟಿವ್ ಆಗಿ ಕೇಂದ್ರ ಸರ್ಕಾರದ ಎಂಪ್ಲಾಯೀಸು ಇದಕ್ಕೆ ಅದು ಸೀಮಿತ ಆಗಿತ್ತು, ಅದನ್ನು ಕೂಡ ಪರವಾನಗಿ ತಗೊಳ್ಳಿ ಅಂತ ಹೇಳಿ ಮಾಡಿದ್ರು ಅಷ್ಟೇ. ಕೇಂದ್ರ ಸರ್ಕಾರ ಇದಕ್ಕೆ ಬರುವಂಥ ಅಧಿಕಾರಿಗಳಿಗೆ ಬ್ಲ್ಯಾಂಕೆಟ್ ಆಗಿ ಪರ್ಮಿಷನ್ ಕೊಟ್ಟಿದ್ರು, ಸ್ಟೇಟ್ ಪರ್ಮಿಷನ್ ಇದು ಇರಲಿಲ್ಲ, ಅದನ್ನು ತೊಗೊಂಡಿದ್ದಾರೆ. ಸಿ ಬಿ ಐ ಅಂದರೆ ಏನು ಹೇಳ್ತಕ್ಕಂಥದ್ದು ಓದಲಿಕ್ಕೆ ತೊಗೊಳ್ಳೇಬೇಕು ಅವ್ರ ಪರ್ಮಿಷನ್. ಓನ್ಲಿ ಟು ದ ಎಕ್ಸ್ಟೆಂಟ್ ಕೇಂದ್ರ ಸರ್ಕಾರದ ನೌಕರರು ಇವರು ಏನಿರ್ತಾರಲ್ಲ ಅವ್ರಿಗೆ ಏನಿತ್ತು ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ರು, ಅದಾಗಬಾರ್ದು, ಅವ್ರೂ ಕೂಡ ಸ್ಟೇಟ್ಲಿಂದ ಇದು ಮಾಡ್ಕೊಳ್ಳಿದ್ರು ಅಂತೇಳಿ ಅಷ್ಟಾಗಿದೆ. ಬಟ್ ಎಚ್ ಕೆ ಪಾಟೀಲ್ ನಿನ್ನೆ ಬ್ರೀಫ್ ಮಾಡುವಾಗ ಕೆಲವೊಂದು ಕಡೆ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಿಕೊಂಡು ವಿರೋಧ ಪಕ್ಷ ಅದು ಎಚ್ ಕೆ ಪಾಟೀಲ್ಗೆ ಕೇಳಿ, ನನಗೆ ನೀನು ರಾಜಕೀಯ ಮಾಡಕ್ಕೆ ಹೋದ್ರೆ ನನಗೆ ಮಾತಾಡೋಕ್ಕಾಗಲ್ಲ. ಆಗಿದ್ದು ಕ್ಯಾಬಿನೆಟ್ನಲ್ಲಿ ಆಗಿದ್ದನ್ನು ನಾನು ತಿರ್ಸೋದು. ಕ್ಯಾಬಿನೆಟ್ನಲ್ಲಿ ಆಗಿದ್ದೇನಿದೆ, ಕೇಂದ್ರ ಸರ್ಕಾರದ ನೌಕರರಿಗೆಲ್ಲರೂ ಕೂಡ ಪರವಾನಗಿಯ ರಾಜ್ಯ ಸರ್ಕಾರದ ಇದು ಮತ್ತು ಇನ್ನೂ ಕೆಲವೊಬ್ಬರಿಗೆ ರಾಜ್ಯ ಸರ್ಕಾರದ ಪರವಾನಗಿ ಅವಶ್ಯಕತೆ ಇಲ್ಲ ಅಂತೇಳಿ ನಡುವು ಒಂದು ಸಲ ಅವ್ರಿಗೆ ಪರ್ಮಿಷನ್ ಕೊಟ್ಟಿತ್ತು. ಅದನ್ನು ಬೇಡ, ಅದನ್ನು ಪರ್ಮಿಷನ್ ತಗೊಳ್ಳಿ ಅಂತ ಆಗಿದೆ. ಇಷ್ಟಕ್ಕೆ ಸೀಮಿತ. ರೈಟ್, ನೆಕ್ಸ್ಟ್ ಮತ್ತೆ ಕ್ವಶನ್. ಸರ್, ಅದೇ ಅಂದ್ರೆ ಸಿಎಂ ಸಿದ್ದರಾಮಯ್ಯವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿ ನಿರ್ಧಾರ ಈಗ ತೆಗೆದುಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ಕೇಂದ್ರ ಸರ್ಕಾರ ನೌಕರರು ಅಲ್ಲ ಸರ್, ಯಾವುದೇ ಪ್ರಕರಣವನ್ನ ಸಿಬಿಐ ತೆಗೆದುಕೊಳ್ಬೇಕಾದ್ರೆ ಅದು ಸಂಪುಟದ ನಿರ್ಧಾರ ಆದ್ಮೇಲೆ ತೆಗೆದುಕೊಳ್ಬೇಕನ್ನುವಂತ ಈಗ ತೆಗೆದುಕೊಂಡ ನಿರ್ಧಾರ. ನಿಮಗೆ ಗೊತ್ತಿರ್ಲಿಕ್ಕಾದ್ರೂ ಮಾತಾಡಕ್ಕೆ ಹೋಗ್ಬಿಡಿ. ಈಗ ತೆಗೆದುಕೊಂಡಂತ ನಿರ್ಧಾರ ಈಗ ಬೇರೆ ಕೇಸ್ಗಳಿಗೆ ರಾಜ್ಯ ಸರ್ಕಾರದ ಪರವಾನಗಿ ಇದ್ದೇ ಇದೆ. ಈಗೇನದು ಹೊಸದಲ್ಲ, ಈಗಾಗಲೇ ಇದೆ. ಓನ್ಲಿ ಟು ದಿಸ್ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ತಗೊಳ್ಳಿಕ್ಕೆ ರಾಜ್ಯ ಸರ್ಕಾರದ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇದು ಮಾಡ್ಬೋದು, ಸಿ ಬಿ ಐ ಇದು ಮಾಡ್ಬೋದಿತ್ತು. ಅದನ್ನು ಅಷ್ಟೇ ಇದು ಮಾಡಿದ್ದೀವಿ. ಇನ್ನು ಉಳಿದವ್ರಿಗೆ ಅದು ಯಥಾಸ್ಥಿತಿ ಪರವಾನಗಿ ತಗೋಬೇಕು. ಅದು ಹಿಂದೇನೂ ಇದೆ, ಈಗೂ ಇದೆ, ಮುಂದಿನೂ ಇರ್ತದೆ. ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ಸಿದ್ದರಾಮಯ್ಯ ಇಸ್ ನಾಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಇವತ್ತು ಹೇಳ್ತಾ ಇದ್ರಿ ಸರ್, ಈಗ ತಮ್ಮದೇ ಕಾನೂನು ಸಚಿವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು. ದ್ವೇಷದ ರಾಜಕಾರಣ ಈ ರೀತಿ ಎಲ್ಲ ಆಗಬಾರ್ದು, ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಆಯ್ತು, ಅದೆಲ್ಲ ಒಂದು ಮಾಡ್ಬೇಕನ್ನೋ ಕಾರಣಕ್ಕೆ ಹೀಗೆ ಅಂತ ಪತ್ರಿಕಾಗೋಷ್ಠಿ ಮಾಡಿದ್ರು ಸರ್. ನೀವ್ ಹೇಳಿ ಸರ್, ಈಗ ಏನು ನನಗೆ ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಇದ್ದು ನೋಡಿ, ಅದೊಂದು ಪರವಾನಗಿ ತಗೊಳ್ಳೇಬೇಕ್ರಿ. ಈಗ ಉಳಿದ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ನೌಕರರ ಹೊರತುಪಡಿಸಿ ಉಳಿದದ್ದೆಲ್ಲವನ್ನು ಕೂಡ ಪರವಾನಗಿ ತಗೊಳ್ಬೇಕು. ಈಗಿದೆ, ಅದು ಈಗಾಗಲೇ ಇದೆ. ಅದರ ಬಗ್ಗೆ ಕ್ಯಾಬಿನೆಟ್ ನಿನ್ನೆ ಪ್ರಶ್ನೆ ಇದು ಮಾಡಿಲ್ಲ. ಈಗಾಗಲೇ ಇದ್ಮೇಲೆ ಯಾಕೆ ಅದನ್ನು ಇದು ಮಾಡ್ಬೇಕು? ಮತ್ತೆ ಕೇಂದ್ರ ಸರ್ಕಾರದ ನೌಕರರಿಗೆ ಇದು ಏನು ಪರವಾನಗಿ ತಗೋಬೇಕಾಗಿತ್ತು, ಅದನ್ನು ಬ್ಲ್ಯಾಂಕೆಟ್ ಆಗಿ ಪರ್ಮಿಷನ್ ಕೊಟ್ಟಿದ್ರು ಹಿಂದೆ ನಮ್ಮ ರಾಜ್ಯ ಸರ್ಕಾರ. ಅದನ್ನು ಈಗ ಪರವಾನಗಿ ತಗೊಳ್ಳೋದಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ನೌಕರರು ಅಲ್ಲ, ಹೌದಾ? ಮತ್ತೆ ಬಿಜೆಪಿ ಹೇಳಿ. ಮತ್ತೆ ಹಾಗಾದ್ರೆ ಸಿಬಿಐ ಯಾವುದೇ ಅಧಿಕಾರವನ್ನ ಮೊಟಕು ಮಾಡಿಲ್ವಾ ರಾಜ್ಯ ಸರ್ಕಾರ? ಟು ದಿಸ್ ಎಕ್ಸ್ಟೆಂಟ್ ಏನು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಿದ್ರೆ ನಾನು ಹೇಳ್ತೇನೆ. ಕೇಂದ್ರ ಸರ್ಕಾರದ ನೌಕರಸ್ಥರು ಇನ್ನಿತರು ಅವ್ರಿಗೆ ಪರವಾನಗಿ ಅವಶ್ಯಕತೆ ಇರಲಿಲ್ಲ, ಇದು ಮಾಡಬೇಕಾಗಿತ್ತು, ಅದಕ್ಕಷ್ಟೇ. ಆಯ್ತು. ಬ್ರೀಫಿಂಗ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಸರ್. ಈಗ ನೀವ್ ಹೇಳಿದ್ರು ಅದು ಅಂಕಲ್ಲ ಹಿಂಗೆ ಅಂತಿದೆ, ಅದ್ರಲ್ಲಿ ಯಾವ್ದು ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರುವಂತದ್ದು SIT ಇರ್ಬೋದು, CID ಇರ್ಬೋದು, ಈ ತನಿಖಾ ಸಂಸ್ಥೆಗಳು ತನಿಖೆ ಮಾಡೋದು ಸರಿ ಇರುತ್ತೆ, ಸಿಬಿಐ ಮತ್ತು ಇಡಿ ತನಿಖೆ ಮಾಡೋದು ಸರಿ ಇರುತ್ತಿಲ್ಲ. ನೋಡಿ, ಈಗ ಆ ಪ್ರಶ್ನೆನೇ ಬಂದಿಲ್ಲ. ಈಗಾಗಲೇ CBI ತನಿಖೆ, ಇಡಿ ತನಿಖೆ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರದ ಪರವಾನಗಿ ತಗೋಬೇಕು, ಅದೆಲ್ಲ ಕಡೆನೂ ಇದೆ. ಈಗ ನಮಗೆ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ಅವಶ್ಯಕತೆ ಇಲ್ಲ ಅಂತ ಹಿಂದೆ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅವ್ರಿಗೂ ಕೂಡ ಈಗ ತೆಗೆದುಕೊಳ್ಬೇಕು ಅಂಥೇಳಿ ಈಗ ನಿರ್ಧಾರ ಮಾಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.